ಮೇಡಮ್ ನಿಮ್ಮ ಆರ್ಡರ್ ತಗೊಳ್ಳಿ. ಅದಕ್ಕೆ ನೀವು ಸಿದ್ಧಾರ್ಥ್ ನೀನಾ? ಸರ್ದ ಯಾರದು? ಯಾರಿಲ್ಲ, ನಿಮ್ ತಮ್ಮ. ತಮ್ಮನ? ಸಿದ್ದು ಏನು ಇನ್ನು ಇದೇ ಕೆಲಸ ಮಾಡ್ತಿದ್ಯಾ? ಇನ್ನು ಎಷ್ಟ್ ದಿನ ಅಂತ ಅಪ್ಪ ಅಮ್ಮನ್ ಜೀತ ಮಾಡ್ಕೊಂಡೇ ಇರ್ತೀಯೋ? ನಂತರ ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಆಸೆನೇ ಇಲ್ವಾ ನಿಂಗೆ? ಆಸೆ ಏನೋ ಇದೆ ಅಣ್ಣ, ಆದ್ರೆ ಏನ್ ಮಾಡೋದು, ಅಪ್ಪ ಅಮ್ಮ ಇವಾಗ ನನ್ ಜವಾಬ್ದಾರಿ ಅಲ್ವಾ, ನೋಡ್ಕೊಳ್ಳೇಬೇಕು. ನನ್ ನೋಡು, ಅಪ್ಪ ಅಮ್ಮನ್ ಬಿಟ್ ಬಂದ್ಮೇಲೆ ಇಷ್ಟ್ ದೊಡ್ಡ ಮನೆ ತಗಂಡೆ, ನಾ ಪ್ರೀಸಿದ ಹುಡುಗಿನ ಮದುವೆ ಆದೆ. ಈಗ ಲೈಫಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಅಣ್ಣ, ನಾನು ನಿನ್ ತರನೇ ಅಪ್ಪ ಅಮ್ಮನ ಬಿಟ್ಟಿದ್ರೆ ಇಷ್ಟೊತ್ತಾಗ್ಲೇ ಅವರು ಯಾವ್ದಾದ್ರು ವೃದ್ಧಾಶ್ರಮದಲ್ಲೋ ಇಲ್ಲ ಸಿಗ್ನಲ್ ಅಲ್ಲೋ ಭಿಕ್ಷೆ ಬೇಡ್ತಾ ನಿಂತ್ಕೋಬೇಕಾಗಿತ್ತು. ಏನಂದೆ ಅಣ್ಣ ನೀನು? ಇಷ್ಟು ದೊಡ್ಡ ಮನೆ ತಗೊಂಡು ನಾನೇನ್ ಮಾಡ್ಲಿ ಅಣ್ಣ? ಈ ಮನೇಲಿ ನಮ್ಮ ಅಪ್ಪ ಅಮ್ಮನೇ ಇರಲ್ಲ ಅಂತಂದ್ರೆ ಅದ್ ಹೇಗಿರುತ್ತೆ ಗೊತ್ತಾ? ಗರ್ಭಗುಡಿಲಿ ದೇವರೇ ಇಲ್ದಿರೋ ದೇವಸ್ಥಾನ ತರ ಇರುತ್ತೆ. ಇಂಥ ಮಾತುಗಳ್ಗೇನ್ ಕಮ್ಮಿ ಇಲ್ಲ ಬಿಡು ನೀನ್. ಮಾತಾಡ್ತಾನೆ ಮಾತಾಡ್ದೆ ಏನ್ ಮಾಡ್ತಾನೆ? ನಿನ್ನಷ್ಟು ದುಡ್ಡು ಮಾಡಕ್ ಆಗಿಲ್ವಲ್ಲ ಅನ್ನೋ ಹೊಟ್ಟೆ ಉರಿ ಆಗ ಮಾತಾಡ್ಸುತ್ತೆ ಅಲ್ವಾ ಬೇಬಿ? ಇಷ್ಟೊಂದ್ ದುಡ್ಡು ಮಾಡಕ್ಕೆ ಅದೃಷ್ಟ ಮಾಡಿರ್ಬೇಕು. ಆ ಅದೃಷ್ಟ ನಿಮ್ಮಂತವ್ರಿಗೆ ಎಲ್ಲಿದೆ? ಅದೃಷ್ಟ ಅದ್ಗೆ ಎಷ್ಟೇ ಕೋಟಿ ಕೊಟ್ರು ಕೊಂಡ್ಕೊಳಕ್ ಆಗ್ದಿರೋ ಆಸ್ತಿ ಅಂತಂದ್ರೆ ಹೆತ್ತ ತಂದೆ ತಾಯಿ. ಅಂತ ನಮ್ಮ ಅಪ್ಪ ಅಮ್ಮ ನನ್ ಜೊತೆಗಿದ್ದಾರೆ, ಇದಕ್ಕಿಂತ ಅದೃಷ್ಟ ಬೇಕಾ? ಆ ದೇವರಲ್ಲಿ ಕೇಳ್ಕೊಳ್ತೀನಿ, ಮುಂದೊಂದಿನ ನಿಮ್ಮ ಮಕ್ಕಳು ನಿಮ್ಮನ್ನ ಬೀದಿಗೆ ಬಿಡದೇ ಇರ್ಲಿ ಅಂತ. ಬರ್ತೀನಿ. ಪ್ರಪಂಚದಲ್ಲಿ ಎಷ್ಟೋ ಜನ ಅನಾಥರಿದ್ದಾರೆ, ತಂದೆ ತಾಯಿ ಪ್ರೀತಿ ಸಿಗದೇ ಇರೋರಿದ್ದಾರೆ. ನಿಮ್ಗೆ ತಂದೆ ತಾಯಿ ಪ್ರೀತಿ ಸಿಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ನೀವೇ ಅದೃಷ್ಟವಂತರು. Download ShareChat.